ಹಾಯ್, ನಮಸ್ಕಾರ ಪ್ರಿಯರೇ. ಹೇಗಿದ್ದೀರಲ್ಲ ಅವರು. ಇವತ್ತು ನಾನು ಮಾಡೋದೊಂದು ಸ್ಪೆಷಲ್ ಡಿಶ್. ಅದರ ಹೆಸರು ರಾಗಿ ಮುದ್ದೆ. ರಾಗಿ ರಾಗಿ ನಿಮಗೆಲ್ಲ ಇಷ್ಟ ಅಂತ ಕಾಣ್ತದೆ. ರಾಗಿ ಮುದ್ದೆ ಮತ್ತು ಚಿಕನ್ ಗ್ರೀನ್ ಮಸಾಲ ಕರಿ. ಇದು ಹೇಗೆ ಮಾಡಿದಂತ ತೋರಿಸ್ತೀನಿ. ಚಿಕನ್ ಗ್ರೇವಿಗೆ, ಚಿಕನ್ ಗ್ರೀನ್ ಮಸಾಲೆಗೆ ಬೇಕಾದ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, 2 ಟೊಮೆಟೊ, ಒಂದು 7 ಗ್ರೀನ್ ಚಿಲ್ಲಿ, ಒಂದು ತುಂಡು ಶುಂಠಿ, ಸ್ವಲ್ಪ ಹುಳಿ ಮತ್ತು ಫ್ರೈ ಮಾಡಿ ಇಟ್ಟ ಬೆಡ್ಸಪ್ಪು 1 ಟೀ ಸ್ಪೂನ್, 1/4 ಟೀ ಸ್ಪೂನ್ ಜೀರಿಗೆ, ಒಂದು 10 ಕರಿಮೆಣಸು, ಒಂದು 5 ತುಂಡು ಚಿಕ್ಕೆ ಮತ್ತು 7 ಲವಂಗ, 2 ಏಲಕ್ಕಿ. ಇಷ್ಟೇ. ಇದೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಲಿಕ್ಕೆ. ಇದರಲ್ಲಿ 3 ನೀರುಳ್ಳಿ ಮತ್ತು 4 ಎಸಳು ಬೆಳ್ಳುಳ್ಳಿ. ಇದು ನಾನು ಒಟ್ಟಿಗೆ ಕಾಯಿಸಿಟ್ಟಿದ್ದು. ಇದು ಮತ್ತು ಈ ಎಲ್ಲ ಸಾಮಗ್ರಿಗಳು ಒಟ್ಟಿಗೆ ಮಿಕ್ಸಿಯಲ್ಲಿ ಹಾಕೋದು. ಇದಕ್ಕೆ ನಾನು 1 ಕಿಲೋ ಚಿಕನನ್ನು ತಗೊಂಡಿದ್ದು. ಈ 1 ಕಿಲೋ ಚಿಕನ್ದು ಮಸಾಲೆ ಇದು. ಇದು 1 ಕಿಲೋ ಬಾಸ್ಮತಿ ಅಕ್ಕಿ, 1 ಕಿಲೋ ಉಂಟು ಇದರಲ್ಲಿ. ಅದಕ್ಕೆ 3 ನೀರುಳ್ಳಿ, 15 ಲವಂಗ ಮತ್ತು ಚಿಕ್ಕೆ 5 ತುಂಡು, ಒಂದು 8 ಏಲಕ್ಕಿ. ಇದು ಒಟ್ಟಿಗೆ ಗೀ ರೈಸ್ ಮಾಡಲಿಕ್ಕೆ. ಇದಕ್ಕೆ ಬೇಕಾಗಿದ್ದು ಡಾಲ್ಡಾ ಮತ್ತು ಎಣ್ಣೆ. ಇದರ ಒಟ್ಟಿಗೆ ಇದು. ಅದಕ್ಕೆ ನಾನು ಎಲೆದು ಹೆಸರು ನನಗೆ ಗೊತ್ತಿಲ್ಲ. ಇದು ನಾನು ಗೀ ರೈಸಿಗೆ ಹಾಕಲಿಕ್ಕೆ ಅಂತ ತಗೊಂಡು ಬಂದಿದ್ದು. ಓಕೆ. ಅದರ ಒಟ್ಟಿಗೆ ನಾನು ರಾಗಿ ಮುದ್ದೆ ಕೂಡ ಮಾಡ್ತೀನಿ. ಈ ಚಿಕನ್ ಕರಿ, ಚಿಕನ್ ಅದು ಗ್ರೀನ್ ಮಸಾಲ ಕರಿ, ಇದು ರೈಸ್ಗೆ ಮತ್ತು ಇದಕ್ಕೆ ಮುದ್ದೆಗೆ ಕಾಂಬಿನೇಷನ್ ಆಗ್ತದೆ. ಓಕೆ. ಇದು ಮಾಡುವ ವಿಧಾನ ಈಗ ತೋರಿಸ್ತೀನಿ. ಈಗ ನಾವು ಗೀ ರೈಸ್ ಮಾಡುವ. ಅದಕ್ಕೆ ಸನ್ಫ್ಲವರ್ ಎಣ್ಣೆ ಮತ್ತು ಗೀಯನ್ನು ಹಾಕುವ. ಇದಕ್ಕೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಸ್ವಲ್ಪ ಫ್ರೈ ಮಾಡುವಾಗ ಇದಕ್ಕೆ ನೀರುಳ್ಳಿಯನ್ನು ಹಾಕೋಣ. ಈಗ ನೀರುಳ್ಳಿ ಬ್ರೌನ್ ಕಲರ್ ಆಗಿದೆ. ಈಗ ಇದಕ್ಕೆ ನಾವು ಇದರಲ್ಲಿ ನಾನು 1 ಬೌಲು ರೈಸ್ ತಗೊಂಡಿದ್ದು. ಈಗ ಇದರಲ್ಲಿ 2 ಬೌಲು ನೀರನ್ನು ನಾವು ಇದಕ್ಕೆ ಹಾಕುವ. ಇದಕ್ಕೆ ನಾವು ಉಪ್ಪು ಹಾಕಿ ಮುಚ್ಚಿಡುವ. ಇದಕ್ಕೆ ನಾನು ಉಪ್ಪು ಹಾಕಿದ್ದೀನಿ. ಇದಕ್ಕೆ ನಾವು ಈ ಎಲೆ ಉಂಟಲ್ಲ, ಇದಕ್ಕೆ ಕಟ್ ಮಾಡಿ ಇದಕ್ಕೆ ಹಾಕುವ. ಅದರ ನಂತರ ಕುದಿ ಬಂದ ನಂತರ ನಾವು ಇದಕ್ಕೆ ರೈಸನ್ನು ಹಾಕುವ.
ಈಗ ನೀರು ಕುದಿದಿದೆ, ನಾವು ಇದಕ್ಕೆ ಅಕ್ಕಿಯನ್ನು ಹಾಕುವ. ಮೊದಲು ನಾವು ಕುದಿಯೋ ತನಕ ಗ್ಯಾಸ್ ದೊಡ್ಡದು ಮಾಡುವ, ಅದರ ನಂತರ ಸಣ್ಣದು ಮಾಡುವ. ಓಕೆ, ಈಗ ಇದೆಲ್ಲ ಮಿಕ್ಸಿಯಲ್ಲಿ ಹಾಕುವ ನಾವು ಎಲ್ಲ ಸಾಮಗ್ರಿಗಳು. ಮತ್ತು ಚೆನ್ನಾಗಿ ಗ್ರೈಂಡ್ ಮಾಡುವ. ಇದಕ್ಕೆ ಈಗ ಸ್ವಲ್ಪ ಎಳದಿ ಹುಡಿಯನ್ನು ಈಗ ಹಾಕುವ. ಇನ್ನು ಸ್ವಲ್ಪ ನೀರುಂಟು ಇದರೊಳಗೆ, ಅದು ಕೂಡ ಡ್ರೈ ಆಗಬೇಕು. ಗಡಿ ಗಡಿ ಸ್ಪೂನನ್ನು ಹಾಕಬೇಡ. ಈಗ ನಾವು ಚಿಕನ್ ರೆಡಿ ಮಾಡುವ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ನೀರುಳ್ಳಿ ಹಾಕು. ಒಂದು ಸಣ್ಣ ನೀರುಳ್ಳಿ ಸಾಕು. ಈಗ ಇದಾಯಿತು. ಈಗ ಇದಕ್ಕೆ ನಾವು ಚಿಕನನ್ನು ಹಾಕೋಣ. ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಹಾಕುವ. ಇದಕ್ಕೆ ಈಗ ಮಸಾಲನ್ನು ಹಾಕುವ. ಗ್ರೀನ್ ಚಿಕನ್ ಮಸಾಲ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಸೊಪ್ಪನ್ನು ಹಾಕೋಣ. ಈಗ ನಾವು ರಾಗಿ ಮುದ್ದೆಯನ್ನು ಮಾಡುವ. ಇದಕ್ಕೆ ಈ ಬೌಲಲ್ಲಿ 2 ಕಪ್ಪು 2 ಬೌಲು ರಾಗಿ ಹುಡಿ, ಇದಕ್ಕೆ 2 ಕಪ್ಪು 2 ಬೌಲ್ ನಾವು ಇದರಲ್ಲಿ ನಾನು ರಾಗಿ ಹುಡಿಯನ್ನು ತಗೊಂಡಿದ್ದೇನೆ. ಇದರಲ್ಲಿ 1 ಬೌಲ್ಗೆ 1.5 ಕಪ್ಪು, 1.5 ಇದೇ ಬೌಲಲ್ಲಿ 1.5 ಬೌಲು ನೀರನ್ನು ಹಾಕಲಿಕ್ಕೆ. ಈಗ 2 ಉಂಟು ಅದರಲ್ಲಿ, ಅದಕ್ಕೆ ನಾವು 3 1.5 3 ಬೌಲ್ ನೀರಾಯಿತು. ಓಕೆ, ಈ ನೀರನ್ನು ಈಗ ಕುದೀಲಿಕ್ಕೆ ಇಡುವ. ಈ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕುವ. ಮತ್ತು ಇದೇ ಹಿಟ್ಟಿನಿಂದ 1 ಸ್ಪೂನು ಹಿಟ್ಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಈಗ ನಮ್ಮ ರಾಗಿ ನೀರು ಕುದಿ ಬಂದಿದೆ. ಇದಕ್ಕೆ ನಾವು ರಾಗಿ ಹುಡಿಯನ್ನು ಹಾಕುವ. ಇದು
1 ಕಪ್ಪಿಗೆ 1.5 ಕಪ್ ನೀರು ಹಾಕಿದರೆ ಸರಿ ಅಳತೆ ಬರ್ತದೆ. ಇದರದ್ದು ಜಾಸ್ತಿ ನೀರು ಹಾಕಲಿಕ್ಕೆ ಇಲ್ಲ, ಏನಿಲ್ಲ, ಅದೇ ಅಳತೆ ಬರ್ತದೆ ನೋಡಿ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕೋಣ. ಇದು ಒಂದು 5-6 ನಿಮಿಷ ನಾವು ಮುಚ್ಚಿಡುವ. ಗ್ಯಾಸನ್ನು ಆಫ್ ಮಾಡುವ ಮತ್ತು ಮುಚ್ಚಿಡುವ. ನಾವು ರಾಗಿ ಮುದ್ದೆಯನ್ನು ಮಾಡುವ. ಇದು ಬಿಸಿ ಬಿಸಿ ಉಂಟು, ಕೈ ಹಾಕಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ನೀರು ಕೈಯಲ್ಲಿ ಪ್ರೆಸ್ ಮಾಡಿ ಮತ್ತು ನಾವು ಮುದ್ದೆಯನ್ನು ಮಾಡುವ. ಬಿಸಿ ಉಂಟು. ಸುಲಭವಾಗಿ ರಾಗಿ ಮುದ್ದೆಯನ್ನು ಮಾಡ್ಬೋದು. ನಮಗೆ ಎಷ್ಟು ಚೆಂದ ಆಗಿದೆ ನೋಡಿ ನಮ್ಮ ರಾಗಿ ಮುದ್ದೆ. ಈಗ ಇದರಲ್ಲಿ ಹಾಕುವ. ಈಗ ನಮ್ಮ ರಾಗಿ ಮುದ್ದೆ, ರೈಸು ಮತ್ತು ಚಿಕನ್ ಕರಿ, ಗ್ರೀನ್ ಮಸಾಲ ರೆಡಿಯಾಗಿದೆ. ಈ ಕರಿ ರಾಗಿ ಮುದ್ದೆಗೆ ಕೂಡ ಆಗ್ತದೆ ಮತ್ತು ರೈಸ್ಗೆ ಕೂಡ ಆಗ್ತದೆ. ನೀವು ಇದು ತಿಂದು ಇದರ ರುಚಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.